ನಮಸ್ತೆ, ವೆಲ್ಕಮ್ ಟು ಯೋಜಿವಿ ಕನ್ನಡ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಬಿಬಿಎಂಪಿ ಗುರುವಾರದಿಂದ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡು ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಪ್ರದೇಶ ಅಂದ್ರೆ ಜಿಬಿಎ ಆಗಿದೆ. ಸದ್ಯ ರಾಜ್ಯ ಸರ್ಕಾರವು ಈ ಕುರಿತು ಅಧಿಸೂಚನೆ ಹೊರಡಿಸಿದ್ದು ಆಡಳಿತ ಅಧಿಕಾರಿಯನ್ನು ನೇಮಿಸಲಾಗುತ್ತಿದೆ. ಇನ್ನು ಮುಖ್ಯಮಂತ್ರಿ ನೇತೃತ್ವದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು 120 ದಿನಗಳಲ್ಲಿ ರಚನೆಯಾಗಲಿದ್ದು ನಗರದಲ್ಲಿ 3 ನಗರ ಪಾಲಿಕೆಗಳನ್ನ ರಚಿಸುವ ಸಾಧ್ಯತೆ ಇದೆ ಎಂದು ಈಗಾಗಲೇ ತಿಳಿಸಿದ್ದಾರೆ. ಹಾಗಾದ್ರೆ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿಶೇಷತೆಗಳು ಏನು, ಇದರಿಂದಾಗಿ ಏನೆಲ್ಲ ಲಾಭಗಳು ಆಗಬಹುದು ಎಂದು ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಸದ್ಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಗುರುವಾರದಿಂದ ತನ್ನ ಅಸ್ತಿತ್ವ ಕಳೆದುಕೊಂಡು ಇತಿಹಾಸದ ಪುಟಗಳಲ್ಲಿ ಸೇರಿದೆ. ಈಗ ಬಿಬಿಎಂಪಿಯು ಗ್ರೇಟರ್ ಬೆಂಗಳೂರು ಪ್ರದೇಶ ಎಂದಾಗಿದೆ. ಇದರಲ್ಲಿ ಇನ್ನು ನಗರವನ್ನು ದಕ್ಷಿಣ, ಉತ್ತರ ಹಾಗೂ ಕೇಂದ್ರ 3 ಭಾಗಗಳಾಗಿ ವಿಂಗಡಣೆ ಮಾಡಲು ಸರ್ಕಾರ ಚಿಂತನೆ ನಡೆದಿದೆ ಎಂದು ಗಟ್ಟಿಯಾಗಿ ಹೇಳಲಾಗ್ತಿದೆ. ಈ ಮಾತುಗಳನ್ನು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದು ಈ ಜಿಬಿಎ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳಿಸ್ತೀವಿ ಬನ್ನಿ. ಹೌದು, ರಾಜ್ಯದಲ್ಲಿ ಬಿಬಿಎಂಪಿಯನ್ನು ರದ್ದುಗೊಳಿಸಿ ಗ್ರೇಟರ್ ಬೆಂಗಳೂರು ಆಡಳಿತ ಜಾರಿಗೆ ಬಂದಿದೆ. ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಕನಿಷ್ಠ 3 ಪಾಲಿಕೆಗಳನ್ನು ರಚಿಸುವ ಸಾಧ್ಯತೆಯ ಬಗ್ಗೆ ಸುಳಿವು ನೀಡಿದ್ದಾರೆ. ತಜ್ಞರ ಸಮಿತಿಯು ಗರಿಷ್ಠ 7 ಪಾಲಿಕೆಗಳನ್ನ ರಚಿಸಲು ಶಿಫಾರಸು ಮಾಡಿದೆ. ಆದರೆ ಸರ್ಕಾರವು 3 ಪಾಲಿಕೆಗಳ ರಚನೆಯತ್ತ ಗಮನ ಹರಿಸಿದೆ. ಈ ಹೊಸ ಆಡಳಿತ ವ್ಯವಸ್ಥೆಯು ಬೆಂಗಳೂರಿನ ಅಭಿವೃದ್ಧಿಗೆ ಹೊಸ ಆಯಾಮ ನೀಡುವ ನಿರೀಕ್ಷೆ ಇದೆ ಎಂದು ಸಿಎಂ ಕಚೇರಿಯ ಬಲ್ಲ ಮೂಲಗಳಿಂದ ಈ ಸುದ್ದಿ ಹರಿದಾಡ್ತಿದೆ. ರಾಜ್ಯದಲ್ಲಿ ಮಿನಿ ಸರ್ಕಾರವೆಂದೇ ಕರೆಯಲ್ಪಡುವ ಬಿಬಿಎಂಪಿ ಇದೀಗ ಅಸ್ತಿತ್ವ ಜಿಬಿಎ ಆಗಿದ್ದು ಏನೆಲ್ಲ ಹೊಸತುಗಳನ್ನ ಹೊತ್ತು ತರುತ್ತಿದೆ ಅನ್ನೋದು ಇದೀಗ ರಾಜಕೀಯವಾಗಿ ಭಾರಿ ಚರ್ಚೆ ಮಾಡಲಾಗ್ತಿದೆ. ರಾಜ್ಯದ ಅತಿ ದೊಡ್ಡ ಪಾಲಿಕೆ ಎನಿಸಿಕೊಂಡಿರುವ ಬಿಬಿಎಂಪಿಯಲ್ಲಿ 198 ವಾರ್ಡ್ಗಳಿದ್ದವು. ಈ ಪಾಲಿಕೆಯ ವಿಸ್ತೀರ್ಣ 703 ಚದರ ಕಿಲೋಮೀಟರ್. ಭವಿಷ್ಯದಲ್ಲಿ ಪಾಲಿಕೆ ಚುನಾವಣೆ ನಡೆದು ಪೂರ್ಣ ಪ್ರಮಾಣದಲ್ಲಿ ಗ್ರೇಟರ್ ಬೆಂಗಳೂರು ಅನುಷ್ಠಾನಗೊಂಡಾಗ ಇದರ ವಿಸ್ತೀರ್ಣವು 1000 ಚದರ ಕಿಲೋಮೀಟರ್ಗೆ ಹಿಗ್ಗುವ ಸಾಧ್ಯತೆಗಳು ಇವೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂಬಂಧ ರಚಿಸಲಾಗಿದ್ದ ತಜ್ಞರ ಸಮಿತಿಯ ವರದಿಯಲ್ಲಿ ಗರಿಷ್ಠ 7 ಪಾಲಿಕೆಗಳನ್ನು ರಚಿಸಬಹುದು ಎಂದು ಶಿಫಾರಸು ಮಾಡಲಾಗಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಎಷ್ಟು ಪಾಲಿಕೆಗಳು ಬರಲಿವೆ ಎನ್ನುವುದೇ ಇದೀಗ ಕುತೂಹಲಕರವಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮುಖ್ಯಮಂತ್ರಿಯವರು 3 ಪಾಲಿಕೆ ರಚನೆ ಸಾಧ್ಯತೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವಿಧಾನಮಂಡಲ ಉಭಯ ಸದನಗಳಲ್ಲಿ ರಾಜ್ಯ ಸರ್ಕಾರವು ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಮಂಡಿಸಿ ಅನುಮೋದನೆ ಪಡೆದಿತ್ತು. ಆದರೆ ರಾಜ್ಯಪಾಲರು ಅಂಕಿತ ಹಾಕದ ತರುವಾಯ ಈಗ ಗ್ರೇಟರ್ ಬೆಂಗಳೂರು ಆಡಳಿತ ಅಸ್ತಿತ್ವಕ್ಕೆ ಬಂದಿದೆ. ಆದ್ರೆ ಇದಕ್ಕೆ ಬಿಜೆಪಿ ನಾಯಕರು ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದು, ಯಾವ ಭಾಷೆಯವರು ಮೇಯರ್ ಆಗ್ಬೇಕು, ಹೀಗೆ ನೀವು ಬೆಂಗಳೂರನ್ನ 4 ತುಂಡನ್ನ ಮಾಡಿದ್ರಂತ ಕೇಸರಿ ನಾಯಕರು ಗುಡುಗಿದ್ದಾರೆ. ಇನ್ನು ಬಿಬಿಎಂಪಿಯಿಂದ ಜಿಬಿಎ ಹಾದಿ ಹೇಗಿತ್ತು ನೋಡಿ. 2020 ಸೆಪ್ಟೆಂಬರ್ 10 ಚುನಾಯಿತ ಕೌನ್ಸಿಲ್ಗಳ ಅವಧಿ ಅಂತ್ಯವಾಗುತ್ತದೆ. ಬಳಿಕ 2020 ಅಕ್ಟೋಬರ್ 3 ವಾರ್ಡ್ಗಳ ಸಂಖ್ಯೆಯನ್ನು 198ರಿಂದ ಗರಿಷ್ಠ 250ಕ್ಕೆ ಹೆಚ್ಚಿಸಲು ಅಧಿಸೂಚನೆ ಬಳಿಕ ಮತ್ತೆ 2020 ಅಕ್ಟೋಬರ್ 14ರಂದು ವಾರ್ಡ್ಗಳ ಮರು ವಿಂಗಡಣೆಗೆ ಬಿಬಿಎಂಪಿ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಆಗುತ್ತದೆ. ಅದಾದ ಬಳಿಕ 2020 ಸೆಪ್ಟೆಂಬರ್ 25ರಂದು ಬಿಬಿಎಂಪಿ ವಿಧೇಯಕ 2020 ವಿಧಾನಮಂಡಲದಲ್ಲಿ ಅಂಗೀಕಾರವಾಗುತ್ತದೆ. ತದನಂತರ 2020 ಡಿಸೆಂಬರ್ 4ರಂದು 198 ವಾರ್ಡ್ಗಳಿಗೆ ಚುನಾವಣೆ ನಡೆಸಲು ಹೈಕೋರ್ಟ್ ಆದೇಶ ನೀಡುತ್ತದೆ. ಇದನ್ನು ನೋಡಿ 2020 ಡಿಸೆಂಬರ್ 10ರಂದು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡ್ತಾರೆ. ಬಳಿಕ 2021 ಜನವರಿ 11ರಂದು ಬಿಬಿಎಂಪಿ ಕಾಯ್ದೆ ಜಾರಿಗೆ. ಅದೇ 2021 ಜನವರಿ 29ರಂದು ವಾರ್ಡ್ಗಳ ಸಂಖ್ಯೆಯನ್ನ 243ಕ್ಕೆ ನಿಗದಿಪಡಿಸಿ ಅಧಿಸೂಚನೆ ಮಾಡಲಾಗಿತ್ತು. ಬಳಿಕ 2023 ಸೆಪ್ಟೆಂಬರ್ 25ರಂದು ವಾರ್ಡ್ಗಳ ಸಂಖ್ಯೆಗಳನ್ನು 225ಕ್ಕೆ ನಿಗದಿಪಡಿಸಿ ಅಧಿಸೂಚನೆ. ಈ ಹಿಂದೆ 2023 ಜೂನ್ 12ರಂದು ಬಿಬಿಎಂಪಿ ವಿಭಜನೆಗೆ ವರದಿ ಸಲ್ಲಿಸಲು ರಚಿಸಲಾಗಿದ್ದ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಬಿಎಸ್ ಪಾಟೀಲ್ ನೇತೃತ್ವದ ತಜ್ಞರ ಸಮಿತಿ ಪುನರ್ರಚನೆಯಾಗುತ್ತದೆ. ಬಳಿಕ 2023 ಜುಲೈ 18ರಂದು ತಜ್ಞರ ಸಮಿತಿ ಮತ್ತೊಮ್ಮೆ ಪುನರ್ರಚಿಸಿ ಬಿಬಿಎಂಪಿ ಸುಧಾರಣಾ ಸಮಿತಿ ಅಂದ್ರೆ ಬ್ರಾಂಡ್ ಬೆಂಗಳೂರು ಸಮಿತಿ ಎಂದು ನಾಮಕರಣ ಮಾಡಲಾಗುತ್ತೆ. ಮುಂದೆ 2024 ಜುಲೈ 18ರಂದು ಬಿಬಿಎಂಪಿ ಸುಧಾರಣಾ ಸಮಿತಿಯಿಂದ ಗ್ರೇಟರ್ ಬೆಂಗಳೂರು ಆಡಳಿತ ಮಸೂದೆ 2024 ಕರಡು ಸರ್ಕಾರಕ್ಕೆ ಸಲ್ಲಿಕೆ. ಬಳಿಕ 2024 ಜುಲೈ 22ರಂದು 3 ಹಂತಗಳಲ್ಲಿ ಹೊಸ ಆಡಳಿತ ವ್ಯವಸ್ಥೆ ಕಲ್ಪಿಸುವ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ 2024ಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ಹಾಗೂ 2024 ಜುಲೈ 23 ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆ ಹಾಗೂ
2024 ಜುಲೈ 25 ಪ್ರತಿಪಕ್ಷಗಳ ಆಗ್ರಹದಿಂದ ವಿಧೇಯಕ ಪರಿಶೀಲನೆಗೆ ಜಂಟಿ ಸದನ ಸಮಿತಿ ರಚನೆ ಒಪ್ಪಿಗೆ. ಬಳಿಕ 2025 ಮಾರ್ಚ್ 25ರಂದು ಕೆಲ ಸ್ಪಷ್ಟನೆ ಕೋರಿ ರಾಜ್ಯಪಾಲರಿಂದ ವಿಧೇಯಕ ವಾಪಸ್ ಆಗುತ್ತಿದೆ. ಆಮೇಲೆ 2025 ಏಪ್ರಿಲ್ 24ರಂದು ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ 2024ಕ್ಕೆ ರಾಜ್ಯಪಾಲರ ಅಂಕಿತ. ಸದ್ಯ 2025 ಮೇ 15ರಂದು ಬಿಬಿಎಂಪಿ ಬದಲಿಗೆ ಅಸ್ತಿತ್ವಕ್ಕೆ ಬಂದ ಗ್ರೇಟರ್ ಬೆಂಗಳೂರು ಪ್ರದೇಶ ಜಿಬಿಎ ಅಸ್ತಿತ್ವ ಸಿದ್ದು ಸರ್ಕಾರದ ಸಾಧನೆ. ಅಂದ್ರೆ ಬಿಜೆಪಿ ನಾಯಕರು ಈಗಲೂ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದು ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಕಾದು ನೋಡಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.